ಈ ಸೃಷ್ಟಿಯಲ್ಲಿ ಯಾರೂ ಹೊಸಬರಲ್ಲ. ಎಲ್ಲವೂ ಪ್ರಾಚೀನ ಸಂಬಂಧ. ಪ್ರಾಚೀನ ಸಂಬಂಧ, ಜನ್ಮ ಜನ್ಮಾಂತರದ ಯುಗ ಯುಗಾಂತರದ ಸಂಬಂಧ. ಪ್ರಾಚೀನ ಸಂಬಂಧ, ಜನ್ಮ ಜನ್ಮಾಂತರ ಸಂಬಂಧ. ಇದು ಹೊಸಬರು ಅನ್ನೋದಿಲ್ಲ. ಪ್ರತಿಯೊಂದು ಜೀವಿಯು, ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಾವು ಗಮನಿಸಿದ್ರೆ ಅವನು ಒಂದು ಯಾತ್ರೆಯಲ್ಲಿದ್ದಾನೆ. ಇಲ್ಲಿ ಯಾತ್ರೆ ಹೋಗ್ತಾ ಇರೋದು ನಾನು ನೀನು ಅಲ್ಲ. ಪ್ರತಿಯೊಬ್ಬರ ಆತ್ಮವೂ ಒಂದು ಅಧ್ಯಾತ್ಮ ಯಾತ್ರೆಯಲ್ಲಿದೆ. ಪ್ರತಿಯೊಬ್ಬರೊಳಗಿರೋ ಆತ್ಮವು ಅಧ್ಯಾತ್ಮದ ಯಾತ್ರೆಯಲ್ಲಿದೆ. ನಮ್ಮ ಆತ್ಮ ಯಾತ್ರೆಯಲ್ಲಿದೆ. ಇದು ನಮಗೆ ಗೊತ್ತೋ ಗೊತ್ತಿಲ್ವೋ, ಒಟ್ಟಲ್ಲಿ ಯಾತ್ರೆಯಲ್ಲಿದೆ. ಎಲ್ಲರೂ ಅಧ್ಯಾತ್ಮದಲ್ಲಿದ್ದಾರೆ. ಅಧ್ಯಾತ್ಮದ ಯಾತ್ರೆಯಲ್ಲೇ ಇರೋದು. ನಾನು ಅಧ್ಯಾತ್ಮದಲ್ಲಿದ್ದೀನಿ ಅಂದರೆ ಅದಲ್ಲ. ಎಲ್ಲರೂ ಅಧ್ಯಾತ್ಮದ ಯಾತ್ರೆಯಲ್ಲೇ ಇರೋದು. ಕೆಲವರಿಗೆ ಗೊತ್ತು, ಕೆಲವರಿಗೆ ಗೊತ್ತಿಲ್ಲ. ನಮಗೆ ಗೊತ್ತಿರಲಿಲ್ಲ, ನಮಗೆ ಗೊತ್ತಾಯಿತು, ಅಷ್ಟೇ ವ್ಯತ್ಯಾಸ. ಆದರೆ ಯಾತ್ರೆ ಅಂತೂ ಒಂದೇ ಇರೋದು. ಒಂದೇ ಯಾತ್ರೆ ಎಲ್ಲರಿಗೂ, ಅದು ಅಧ್ಯಾತ್ಮ ಯಾತ್ರೆ. ಆ ಯಾತ್ರೆಯಲ್ಲಿ ಆತ್ಮ ಸಂಶೋಧನೆ ಇದೆ, ಆತ್ಮ ಸಾಕ್ಷಾತ್ಕಾರ ಇದೆ, ಆತ್ಮನನ್ನು ತಿಳ್ಕೊಳ್ಳೋದಿದೆ. ಈ ಯಾತ್ರೆಯಲ್ಲಿ ಎಲ್ಲ ಬರುತ್ತೆ. ಅದು ಒಂದು ಜನ್ಮಕ್ಕೆ ಮುಗಿಯೋ ಯಾತ್ರೆ ಅಲ್ಲ. ಅದು ಯುಗ ಯುಗಾಂತರದಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಯಾತ್ರೆ. ಈ ಆತ್ಮ ಇವತ್ತು ಈ ದೇಹದಲ್ಲಿ ಇದೆ. ಇದಕ್ಕೊಂದು ಹೆಸರಿದೆ, ಅದು ಟ್ಯಾಗ್ ಬಿಟ್ಬಿಡಿ. ಎಲ್ಲರ ಆತ್ಮವು ಕೂಡ ಒಂದು ಆಕಾರವನ್ನು ತೆಗೆದುಕೊಂಡಿದೆ ಆ ಯಾತ್ರೆಯಲ್ಲಿ. ಒಂದೇ ಆತ್ಮ ಹರಿದು ಹಂಚಿದೆ ಎಲ್ಲದರೊಳಗೂ. ಎಕ್ಸ್ಪ್ಲೋಡ್ ಆದಾಗ ದಟ್ ಸಿಂಗಲ್ ಹಾರ್ಮೋನಿಯಸ್ ಹೋಲ್ ಎಕ್ಸ್ಪ್ಲೋಡೆಡ್. ಎಲ್ಲ ಅಣುವಾಗಿ ಎಲ್ಲೆಲ್ಲಿ ಸೃಷ್ಟಿ ಆಯಿತು, ಆ ಸೃಷ್ಟಿ ಆದಾಗಿಂದ ನಾವಿದ್ದೀವಿ. ಆ ಸೃಷ್ಟಿ ಆದಾಗ ಯಾವ ಅಂಶದಲ್ಲಿ ಯಾವ ರೂಪ ತೆಗೆದುಕೊಂಡು, ಏನೇನು ರೂಪಗಳನ್ನು ತೆಗೆದುಕೊಂಡು, ಏನೇನು ದೇಹಗಳನ್ನು ತೆಗೆದುಕೊಂಡು, ಎಷ್ಟು ಜನ್ಮಗಳನ್ನು ಕಳೆದು ಇಲ್ಲಿ ಬಂದಿದ್ದೀವೋ ಗೊತ್ತಿಲ್ಲ. ಆದರೆ ಇವತ್ತು ಈ ಜನ್ಮದಲ್ಲಿ ಹಿಂದಿನ ಪೂರ್ವ ಸಂಸ್ಕಾರದಿಂದ ಈ ದೇಹ ಇದೆ, ಈ ಆಕಾರ ಇದೆ. ಇವತ್ತು ಈ ಆಕಾರದಲ್ಲಿ ಇದೆ. ಅದೇ ಆತ್ಮನೇ. ಒಂದಾತ್ಮದಿಂದ ಬಂದದ್ದು. ನಾವೆಲ್ಲ ಎಲ್ಲ ಹಂಚ್ಕೊಂಡಿದ್ದೀವಿ, ಅದು ಬರ್ತಾ ಇದ್ದೀವಿ. ಒಂದೇ ಆತ್ಮ ಎಲ್ಲರಲ್ಲೂ ಇದೆ. ಆದರೆ ಈ ದೇಹ ತೆಗೆದುಕೊಂಡಿದ್ದೀವಿ. ಯಾತಕ್ಕೆ? ಒಬ್ಬರು ಮುಂದೆ, ಒಬ್ಬರು ಹಿಂದೆ, ಪೇಸ್ ಯಾಕೆ, ನಿಧಾನ, ಕೆಲವರು ಯಾಕೆ ಫಾಸ್ಟು, ಕೆಲವು ನಿಧಾನ. ಪ್ರತಿಯೊಂದು ಆತ್ಮವೂ ಕೂಡ ಯಾವ್ಯಾವ ದೇಹ ತೆಗೆದುಕೊಂಡಿದೆಯೋ ಆ ದೇಹದಲ್ಲಿ ಯಾವ್ಯಾವ ಕರ್ಮಗಳನ್ನ ಯಾವ್ಯಾವ ಜನ್ಮದಲ್ಲಿ ಮಾಡಿದೆಯೋ ಆ ಕರ್ಮಕ್ಕೆ ಅನುಸಾರವಾಗಿ ಪ್ರತಿಯೊಂದು ಆತ್ಮಕ್ಕೂ ಅದರ ಸಂಸ್ಕಾರ ಇದೆ. ನಾನು ಈ ದೇಹದಲ್ಲಿದ್ದರೂ ನನ್ನ ಸಂಸ್ಕಾರ ಬೇರೆ ಬೇರೆ ಜನ್ಮದ್ದು. ಪ್ರತಿಯೊಂದು ದೇಹಕ್ಕೂ ಅದರದಾದ ಜನ್ಮದ ಹಿಂದಿನದೆಲ್ಲ ಇರುತ್ತೆ, ಆತ್ಮದ ಜೊತೆಗೆ ಇರುತ್ತೆ. ಆ ಸಂಸ್ಕಾರದ ಮೇಲೆ ನಾವು ದೇಹವನ್ನು ತೆಗೆದುಕೊಳ್ತೇವೆ. ಆ ಸಂಸ್ಕಾರ ಇರೋದ್ರಿಂದ ಕೆಲವರು ಹಿಂದೆ ಮುಂದೆ ಇರುತ್ತೆ. ಆದರೂ ಆ ಜರ್ನಿನಲ್ಲಿ ಹೋಗ್ತಾನೇ ಇರಬೇಕು. ಆ ಪೇಸ್ ವ್ಯತ್ಯಾಸ ಇದೆ. ಆದರೆ ಇದು ಯುಗ ಯುಗಾಂತರದ ನಿರಂತರವಾದ ಒಂದು ಯಾತ್ರೆ. ಇದು ನಿಲ್ಲದೇ ಇರುವಂತಹ ಒಂದು ಯಾತ್ರೆ. ಇದು ನಡೀತಾ ಇದೆ, ನಿರಂತರವಾಗಿ ನಡೀತಾ ಇದೆ ಈ ಯಾತ್ರೆ. ಆದರೆ ಈ ಯಾತ್ರೆಯಲ್ಲಿ ಒಂದು ಆಯ್ಕೆ ಇದೆ. ಪ್ರತಿಯೊಂದು ಸತಿ ದೇಹ ತಗೊಂಡಾಗಲೂ ಒಂದು ಆಯ್ಕೆ ಇದೆ. ಆ ಆಯ್ಕೆ ಏನು? ನಮ್ಮ ಸಂಸ್ಕಾರದಿಂದ ನಾವು ನಮ್ಮನ್ನ ತಿದ್ಕೊಳ್ಬಹುದು. ಆಯ್ಕೆ ಅಂದರೆ ಏನು? ನಮ್ಮ ಸೋಲ್ ವೈಬ್ರೇಷನ್, ನಾವು ಜನ್ಮ ಜನ್ಮಾಂತರದ ಪಾಸಿಟಿವ್ ಸೋಲ್ ವೈಬ್ರೇಷನ್ ಇದ್ದರೆ ನಾವಿರೋ ಜಾಗದಲ್ಲಿ ಆರಾಮವಾಗಿ ಇರ್ತೇವೆ, ಹೋದ ಕಡೆ ಆರಾಮವಾಗಿರ್ತೇವೆ, ಎಲ್ಲರ ಜೊತೆ ಆರಾಮವಾಗಿರ್ತೇವೆ, ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ತೀವಿ. ನಮ್ಮ ಚಾಯ್ಸ್, ನಮ್ಮ ಚಾಯ್ಸಿಂದ ನಾವು ಇಷ್ಟಪಟ್ಟು ಯಾವ್ಯಾವುದೋ ಜನ್ಮದಿಂದ ಕೂಡ ಹಾಕ್ಕೊಂಡು ಇದು ಬೇಕು ಅಂತ ನಾವು ಚಾಯ್ಸಿಂದ ಇದ್ದೀವಿ. ಅಂದರೆ ಏನರ್ಥ? ನಮಗೆ ಒಂದು ಚಾಯ್ಸ್ ಇದೆ ಪ್ರತಿಯೊಂದು ಜನ್ಮದಲ್ಲೂ ಕೂಡ ಸಂಸ್ಕರಿಸಿಕೊಳ್ಳಕ್ಕೆ. ನಾವು ಆತ್ಮದ ಒಳ್ಳೆ ಗುಣಗಳನ್ನು ಇಂಬೈಬು ಮಾಡಿಕೊಂಡು ನಾವು ಸರಿ ಹೋಗೋಕ್ಕೆ ಒಂದು ಚಾನ್ಸ್ ಇದೆ ಮನುಷ್ಯನ ಜನ್ಮದಲ್ಲಿ ಬಂದ ಮೇಲೆ. ಅದರಿಂದ ಪೇಸಲ್ಲಿ ಹೆಚ್ಚು ಕಮ್ಮಿ ಆಗಿರೋದು ಯಾಕೆ ಅಂದರೆ ನಮ್ಮ ಸಂಸ್ಕಾರದಿಂದ. ಇದು ಒಂದು ಆಟ, ಇದು ಒಂದು ಯಾತ್ರೆ, ನಿರಂತರ ಆಟ, ನಿರಂತರ ಯಾತ್ರೆ. ಈ ಯಾತ್ರೆಯಿಂದ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಬೇಕಾದರೆ ಒಳ್ಳೆದನ್ನು ಆಯ್ಕೆ ಮಾಡೋದಿದೆ ಹೊರತು ಆಟ ನಿಲ್ಸಕ್ಕಾಗಲಿ, ಆ ಗೇಮ್ನ ಬಿಟ್ಟು ಹೋಗೋಕ್ಕಾಗಲ್ಲ.
ಎಕ್ಸಿಸ್ಟೆನ್ಸ್ನಲ್ಲಿ ಅದರ ಆಟನ ಬಿಟ್ಟು ಹೋಗಕ್ಕೆ ಸಾಧ್ಯವೇ ಇಲ್ಲ. ಆಡ್ತಾನೆ ಆಡಲೇಬೇಕು, ಬೇರೆ ವಿಧಿನೇ ಇಲ್ಲ. ಅಂದರೆ ಎಲ್ಲ ಪರಿಪೂರ್ಣವಾಗಿ ಸೃಷ್ಟಿ ಹೇಗಿದೆಯೋ ಅವತ್ತು ಇವತ್ತು ಹಾಗೆ ಇದೆ, ಯಾವತ್ತೂ ಹಾಗೆ ಇರುತ್ತೆ, ಅದರಲ್ಲೇನು ಬದಲಾವಣೆ ಆಗೋದೇ ಇಲ್ಲ. ಅದರಿಂದ ಅದಕ್ಕೆ ಯಾವುದು ಸೇರಿಸೋದು ಇಲ್ಲ, ತೆಗೆಯೋದು ಇಲ್ಲ. ಆತ್ಮದ ಜಾತ್ರೆಯಲ್ಲಿ ಪ್ರತಿಯೊಂದು ಜೀವಕ್ಕೂ ಒಂದು ಅವಕಾಶ ಇದೆ, ಒಂದು ಆಯ್ಕೆ ಇದೆ. ನಾನು ಈ ಜರ್ನಿನ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ನಮಗೆ ಬುದ್ಧಿಶಕ್ತಿ ಇದೆ, ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಇವತ್ತು ವಿಜ್ಞಾನವೂ ಹೇಳುತ್ತೆ ಯಾವುದನ್ನು ಸೃಷ್ಟಿಯಲ್ಲಿ ನಾಶಪಡಿಸೋಕ್ಕಾಗಲ್ಲ, ಆಕಾರ ಬದಲಾಗಬಹುದಷ್ಟೇನೆ ಅಂತ. ಅದು ಸಾಬೀತಾಗಿದೆ, ವಿಜ್ಞಾನವೂ ಒಪ್ಕೊಂಡಿದೆ. ಅಂದರೆ ಇಲ್ಲಿ ಒಂದ್ಸತಿ ಸೃಷ್ಟಿ ಆಗ್ಬಿಟ್ಟ ಮೇಲೆ ಆಗೋಯ್ತು, ಆ ಸೃಷ್ಟಿ ಯಾವತ್ತಾಯ್ತೋ ಆದಿಯಲ್ಲಿ ಅವತ್ತಿಂದ ನಾವಿದ್ದೀವಿ. ಬೇರೆ ಬೇರೆ ಆಕಾರಗಳನ್ನು ತೆಗೆದುಕೊಳ್ತಾ ಇದ್ದೀವಿ, ಇನ್ನೂ ಯಾವ್ಯಾವ ಆಕಾರಗಳನ್ನು ತೆಗೆದುಕೊಳ್ತೀವೋ ಇದ್ದೇ ಇದ್ದೀವಿ ನಾವು, ಎಲ್ಲೂ ಹೋಗೋದೇ ಇಲ್ಲ, ಬದಲಾಗೋದೇ ಇಲ್ಲ. ಇದಕ್ಕೆ ವೇದ ಉಪನಿಷತ್ತುಗಳೆಲ್ಲ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡುತ್ತವೆ. ಹಾಗೇನೆ ಒಂದು ನದಿ ಹಾಗೇ ಇದೆ, ಆದರೆ ದೊಡ್ಡಲೆ ಬರುತ್ತೆ ಹೋಗುತ್ತೆ, ಚಿಕ್ಕಲೆ ಬರುತ್ತೆ ಹೋಗುತ್ತೆ, ದೊಡ್ಡಲೆ ಚಿಕ್ಕಲೆ ಒಂದು ಸಾಲೇನೇ ಇರಲ್ಲ. ಆದರೆ ನದಿ ಮಾತ್ರ ಶಾಶ್ವತವಾಗಿ ಹಾಗೇ ಇರುತ್ತೆ. ಹಾಗೆ ಆತ್ಮ ಹಾಗೇ ಇದೆ, ಬಂದು ಹೋಗ್ತಾ ಇರೋದೆಲ್ಲ ಅಲೆಗಳು. ನಾವೊಂದು ಜನ್ಮ ಬಂತು, ಜನ್ಮ ಹೋಯ್ತು, ಒಂದು ದೇಹ ಬಂತು, ಒಂದು ದೇಹ ಹೋಯ್ತು. ಆದರೆ ಆತ್ಮ ಅಂತೂ ಹಾಗೆ ನದಿ ಹಾಗೆ ಅಲ್ಲಾಡದೇ ಇದೆ. ಈ ಒಂದು ಸೂಕ್ಷ್ಮ ದೃಷ್ಟಿಯನ್ನ ನಮ್ಮ ಜನ್ಮದಲ್ಲಿ ಬಂದು ನಾವು ಅದನ್ನ ಸಾಬೀತು ಮಾಡ್ಕೊಳ್ಳೋಕ್ಕೆ ಧ್ಯಾನವನ್ನು ಮಾಡಬೇಕು. ಧ್ಯಾನ, ಪೂಜೆ ಇವೆಲ್ಲ ಈ ಸೂಕ್ಷ್ಮ ದೃಷ್ಟಿ ನಮ್ಮಲ್ಲಿ ಕಾಣೋ ಹಾಗೆ ಮಾಡಬೇಕು. ಯಾವುದು ಬಂದು ಹೋಗ್ತಾ ಇದೆ, ನನ್ನ ದೇಹ ಬಂದು ಹೋಗ್ತಾ ಇದೆ, ಈ ನಾನು ಆತ್ಮ ನಾನು ಅಂತ ನಾನು ಹೋಗ್ತಾ ಇಲ್ಲ, ಅದನ್ನ ಹಂಗೆ ಇದೆ, ನಾನು ಹೋಗಲ್ಲ, ನಾನು ಇಲ್ಲೇ ಇದ್ದೀನಿ. ಬಂದು ಹೋಗ್ತಾ ಇರೋದು ಒಂದು, ಇರೋದೊಂದು. ನಾನು ಇರೋದು ಇದ್ದೇ ಇದ್ದೀನಿ, ಅವತ್ತೂ ಇದ್ದೆ, ಯಾವತ್ತೂ ಇದ್ದೆ, ಈಗಲೂ ಇದ್ದೀನಿ, ಯಾವಾಗಲೂ ಇದ್ದೀನಿ. ನಾನು ನದಿ ಹಾಗೆ ಇದ್ದೀನಿ, ನಾನು ಯಾವುದೋ ಬಂದು ಹೋಗ್ತಾ ಇದೆ. ಇದು ಒಂದು ನಮಗೆ ಒಂದು ಜ್ಞಾನದ ದೃಷ್ಟಿ ನಮಗೆ ಧ್ಯಾನದಲ್ಲಿ ಬರುತ್ತೆ. ಧ್ಯಾನದಲ್ಲಿ ಈ ದೃಷ್ಟಿ ತಗೊಂಡ ಮೇಲೆ ನಾವು ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಜೀವನ ಮಾಡಬೇಕು ಅಂದರೆ, ನಮ್ಮ ಅಧ್ಯಾತ್ಮದ ಯಾತ್ರೆಯಲ್ಲಿ ನಾವು ಮುಂದಕ್ಕೆ ಹೋಗೋಕ್ಕೆ, ಅಂದರೆ ಆತ್ಮನ ಗುಣಗಳನ್ನು ನಾವು ಹೆಚ್ಚು ತಿಳ್ಕೊಳ್ಳೋಕ್ಕೆ ಹೋಗಬೇಕು. ಹಿಂದಿನ ಋಷಿಗಳೆಲ್ಲ ಇದನ್ನು ಯಾವ ರೀತಿ ತಿಳ್ಕೊಂಡ್ರು? ಧ್ಯಾನದಲ್ಲಿ ಅವರಿಗೆ ಶಬ್ದದಿಂದ ಮೊದಲು ಗೋಚರವಾಯಿತು. ಒಳಗಡೆ ಬೆಳಕಿದೆ, ಅದಕ್ಕೆ ಹೇಳ್ತಾರೆ ಒಳಗಡೆ ವಿವೇಕ ಚೂಡಾಮಣಿಯಲ್ಲಿ 132ನೇ ಶ್ಲೋಕ ನನಗೆ ನೆನಪಾಗ್ತಾ ಇದೆ. ಆ 132ನೇ ಶ್ಲೋಕದಲ್ಲಿ ತುಂಬ ಚೆನ್ನಾಗಿ ಇದನ್ನು ವಿವರಣೆ ಮಾಡಿದ್ದಾರೆ. ಏನಂದ್ರೆ, ಈ ದೇಹ ಅನ್ನೋದು 5 ಇಂದ್ರಿಯಗಳ ದೇಹ, ಇದು ಸ್ಥೂಲ ಶರೀರ. ಒಳಗಡೆ ಮನಸ್ಸು, ಸೂಕ್ಷ್ಮ ಶರೀರ, ಇದು 3 ಗುಣಗಳಿಂದ ಕೂಡಿದೆ. ಯಾವಾಗ ನಾವು ಸತ್ವ ಪ್ರಧಾನವಾದ ಒಂದು ಆ ಬುದ್ಧಿ ಅದರಿಂದ ಜಾಗೃತವಾಗ್ಬಿಟ್ರೆ, ಅದೊಂದು ಗುಹೆಯ ಹಾಗೆ ಬುದ್ಧಿ ಅನ್ನೋದು. ಆ ಗುಹೆಯೊಳಗೆ ಅಂಥವನು ಮಾತ್ರ, ಸತ್ವ ಪ್ರಧಾನವಾದ ಬುದ್ಧಿ ಇರೋನು ಮಾತ್ರ ಗುಹೆಯೊಳಗೆ ಹೋಗ್ಬೋದು. ಅವನಿಗೆ ಒಂದು ಚಿದಾಕಾಶ ಕಾಣುತ್ತೆ, ಆಕಾಶದಲ್ಲಿ ಒಂದು ಬೆಳಕಿನ ಕಿರಣ ಇದೆ. ಆ ಕಿರಣವೇ ಸಾಕ್ಷಿ, ಅದೇ ಆತ್ಮ. ಅದು ಬುದ್ಧಿ ಹೇಳುತ್ತೆ, ನಾನು ಇಲ್ಲಿದ್ದೀನಿ, ನಾನು ಸಾಕ್ಷಿ, ನಾನು ಹೇಳ್ದಂಗೆ ಕೇಳು ಅಂತ ಬುದ್ಧಿಗೆ ಹೇಳುತ್ತೆ. ಆತ್ಮನಿಂದ ಬುದ್ಧಿಗೆ ಪರಿಚಯ ಆಗಿ, ಓಹೋ ನಾನೇನೋ ತಿಳ್ಕೊಂಡಿದ್ದೆ, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಅದು ಅಲ್ಲ. ಆಕ್ಚುಲಿ ನಾನು ಕೇಳಬೇಕಾಗಿರೋದು, ನಾನು ರಿಫ್ಲೆಕ್ಷನ್ ಆಗಬೇಕಾಗಿರೋದು ಸಾಕ್ಷಿಯ ಮಾತನ್ನು ನಾನು ಕೇಳಬೇಕು ಅಂತ. ಆಕ್ಚುಲಿ ಸಾಕ್ಷಿ ಕೆಲಸ ಮಾಡಲ್ಲ, ನಮ್ಮ ಬುದ್ಧಿನೇ ಕೆಲಸ ಮಾಡೋದು. ಆ ಬುದ್ಧಿ ಆಶ್ರಯದಲ್ಲಿದ್ದರೆ, ಆತ್ಮದ ಆಶ್ರಯದಲ್ಲಿ ಆತ್ಮನ ಗುಣಗಳನ್ನೆಲ್ಲ ಹೊಂದಿದ್ರೆ ಅಂಥವನು ಉದ್ಧಾರ ಆಗ್ತಾನೆ ಅಂತ ವಿವೇಕ ಚೂಡಾಮಣಿಯಲ್ಲಿದೆ. ಹಾಗೆ ನಮಗೆ ಧ್ಯಾನದಿಂದ ನಮಗೆ ಗೊತ್ತಾಗುತ್ತೆ, ಒಳಗಡೆ ಹೋಗ್ತಾ ಇದ್ರೆ ಏನು ಸಿಗುತ್ತೆ, ಬೆಳಕು ಕಾಣುತ್ತೆ. ಆ ಬೆಳಕು ಋಷಿ ಮುನಿಗಳಿಗೆಲ್ಲ ಫಸ್ಟ್ ಕೇಳಿಸಿದ್ದು ಶಬ್ದ. ಅದಕ್ಕೆ ಮೌನ, ಮಾತು ನಿಲ್ಬೇಕು, ಸೈಲೆಂಟ್ ಆಗಬೇಕು, ಮೌನ ಆಗಬೇಕು, ಧ್ಯಾನ ಆಗಬೇಕು. ಮೌನದಲ್ಲಿ ಮೊದಲು ನಾದ ಕೇಳುತ್ತೆ, ಆ ಶಬ್ದ ಕೇಳುತ್ತೆ. ಆ ಒಳಗಡೆ ನಾದ ಕೇಳಿದಾಗ ಆ ನಾದ, ಶಬ್ದ ತನ್ನ ಭಾಷೆಯನ್ನು ಹೇಳುತ್ತೆ. ಅದೇ ಸಂಸ್ಕೃತ ಭಾಷೆ. ಸಂಸ್ಕೃತ ಭಾಷೆ ಸ್ವಯಂ ನಮ್ಮಿಂದ ಉಗಮವಾದ ಭಾಷೆ. ಆ ಭಾಷೆಯಲ್ಲಿ ಬಹಳ ಬ್ಯಾಲೆನ್ಸ್ ಇದೆ, ಹಾರ್ಮೋನಿ ಇದೆ, ತಾಳಬದ್ಧವಾದ, ಲಯಬದ್ಧವಾದ ಸಾಮಗಾನ, ಸಾಮವೇದ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಅದನ್ನ ಎಷ್ಟು ಚೆನ್ನಾಗಿದೆ ಮಂತ್ರಗಳೆಲ್ಲ, ಯಾವ ರೀತಿ ಜೋಡಿಸಿದೆ ಮಂತ್ರಗಳೆಲ್ಲ. ಅದು ಆ ಒಂದು ಶಬ್ದ, ನಾದ, ಲೈಟ್, ಒಳಗಡೆ ಬೆಳಕು, ಬೆಳಕೇ ನಾದ. ಲೈಟ್ ಅಂಡ್ ಸೌಂಡ್ ಸೇಮ್ ಇನ್ ಡಿಫ್ರೆಂಟ್ ಫಾರ್ಮ್. ಆ ಒಂದು ಬೆಳಕು, ಆ ನಾದ, ಬೆಳಕು ಕೊಡುವ ಜ್ಞಾನ, ಈ ನಾದದ ವೈಬ್ರೇಷನ್ನು ಎಲ್ಲ ನಮ್ಮೊಳಗೇ ಇದೆ. ಇದನ್ನು ಋಷಿಗಳು ಕಂಡು ಹಿಡ್ಕೊಂಡ್ರು. ಅದರಿಂದನೇ ಸಂಗೀತ ಬಂತು.
ಸಾಮಾನ್ಯ ಮನುಷ್ಯನಿಗೆ ಮಂತ್ರದ ಸದ್ದು ಕೇಳದೇ ಇದ್ರು ಸಂಗೀತ ಕೇಳಿದ್ರೆ ಸಾಕು, ತಾಳಬದ್ಧವಾದ ಶ್ರುತಿಬದ್ಧವಾದ ಸಂಗೀತ ಕೇಳಿದ್ರೆ ಬಾಡಿನಲ್ಲಿ ಒಂದು ಹಾರ್ಮೋನಿ ಆಗೋಕ್ಕೆ ಶುರು ಆಗುತ್ತೆ, ಬಾಡಿ ಅಂಡ್ ಮೈಂಡ್. ಹಾಗೆ ಅದು ಕಾಸಲ್ ಬಾಡಿಗೆ ಅಂದರೆ ಇನ್ನೂ ಅತಿ ಸೂಕ್ಷ್ಮ ಶರೀರಕ್ಕೆ, ಕಾರಣ ಶರೀರಕ್ಕೆ ಹೋಗೋದಕ್ಕೆ ಆ ಮ್ಯೂಸಿಕ್ಕು ಕೂಡ ಕಾರಣ ಆಗುತ್ತೆ. ಅದರಿಂದ ಪ್ರತಿಯೊಂದು ನಾವು ಮಾಡುವಾಗ ಇವೆಲ್ಲವೂ ಕೂಡ ಮಂತ್ರ ಇರಬಹುದು, ಗೀತೆ ಇರಬಹುದು, ಸಂಗೀತ ಇರಬಹುದು, ಆಮೇಲೆ ಧ್ಯಾನ ಇರ್ಬೋದು, ಜಪ ಇರ್ಬೋದು, ಇದನ್ನೆಲ್ಲ ಯಾತಕ್ಕೆ ಸೂಕ್ಷ್ಮದವ್ರಿಗೆ ಮಾತ್ರ ಆಕರ್ಷಿಸಲ್ಪಡುತ್ತೆ ಇದು ಅಂತ ಅವರು ಜರ್ನಿನಲ್ಲಿ ಅವ್ರು ಸರಿಯಾದ ದಿಕ್ಕಲ್ಲಿ ಹೋಗ್ತಿರ್ತಾರೆ, ಬೇಕಾದಷ್ಟು ಜನ್ಮದ ಸಂಸ್ಕಾರ ಇರುತ್ತೆ, ಅವರಿಗೆ ಇದರಲ್ಲಿ ಆಕರ್ಷಿತರಾಗ್ತಾರೆ. ಯಾರು ಬೇಕಾದರೂ ಆಯ್ಕೆ ಮಾಡಿ ಸಹವಾಸ ದೋಷದಿಂದ ಇಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವಂತಹ ಪರಿಸರನ ಆತ್ಮಕ್ಕೆ ಕೊಡೋದ್ರಿಂದ ನಿಜವಾಗ್ಲೂ ಈ ಆಯ್ಕೆ ಒಳ್ಳೆಯ ಆಯ್ಕೆ.